ಈಗಷ್ಟೇ ಎಚ್ಚರ ಆಗಿದೆಯಾ, ಸ್ವಲ್ಪ ಸುಧಾರಿಸ್ಕೊಮ್ಮ, ಆಮೇಲೆ ಎಲ್ಲ ಮಾತಾಡೋಣ. ನಾನು ಈಗಲೂ ಮಾತಾಡಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಏನೋ ತೊಂದರೆ ಇದೆ ಅಂತ ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂಡು ನೀವ್ ಹೀಗ್ ಮಾಡೋದು ಸರಿನಾ? ನಿಮಗೇನೋ ಹೆಲ್ಪ್ ಆಗ್ಲಿ ಅಂತ ನಾವ್ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೀವ್ ಹಾಗೆ ಯಾಕೆ ಹೇಳಿದ್ರಿ ಎಲ್ಲರ ಮುಂದೆ? ಮೊದಲೇ ವಿಶ್ವ ಇಸ್ ಕನ್ಫ್ಯೂಸ್ಡ್. ಆರಾಧನಾ ಅವರೇ, ಆಯಾಸ ಮಾಡ್ಕೋಬೇಡಿ ಪ್ಲೀಸ್, ನೀವು ರಿಲ್ಯಾಕ್ಸ್ ಆಗಿ. ನಾನು ಹೇಗೆ ರಿಲ್ಯಾಕ್ಸ್ ಆಗಿರ್ಲಿ ವಿಶು? ನೀನು ನನ್ನ ಗಂಡ ಅಲ್ಲ ಅಂತ ಹೇಳ್ತಿದ್ದಾರೆ. ಓ, ನಿನಗೂ ಅದೇ ಬೇಕಾಗಿರೋದು ಅಲ್ವಾ? ನೀವು ಇದನ್ನ ಒಪ್ಪದೇ ಇರೋವರೆಗೂ ನಿಮ್ಗೆ ಇನ್ನೂ ಜಾಸ್ತಿ ಹರ್ಟ್ ಆಗುತ್ತೆ ಹೊರತು ಇದು ಸರಿ ಹೋಗಲ್ಲ. ಇದನ್ನೇ ನಾನು ನಿಮಗೆ ಇಷ್ಟು ದಿನದಿಂದ ಹೇಳೋದಕ್ಕೆ ಟ್ರೈ ಮಾಡಿದೆ. ನೀವು ನನ್ನ ಮಾತನ್ನ ಒಪ್ಪಲಿಲ್ಲ. ನಿಮ್ಮನ್ನು ಒಪ್ಸೋದಕ್ಕೆ ನನ್ನ ಹತ್ರ ಬೇರೆ ಯಾವುದು ಸರಿಯಾದ ಆಧಾರ ಇಲ್ಲದೆ ನಾನು ಸೋತ್ ಹೋಗಿದ್ದೆ. ಆದರೆ ಇವತ್ತು ಅಮ್ಮ ನನಗೆ ಮರುಜನ್ಮ ಕೊಟ್ಟು, ಇಲ್ಲದೆ ಇದ್ರೆ ನಾನು ನಿಜವಾಗ್ಲೂ ಯಾರು ಅಂತ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ನಾನು ಏನೇ ಹೇಳಿದ್ರು ನೀವು ಯಾರು ನಂಬ್ತಾನೂ ಇರಲಿಲ್ಲ. ವೇಟ್, ನೀವ್ ಯಾರು ಅಂತ ನಂಬೋದು ಬಿಡೋದು ಆಮೇಲೆ, ನೀವೇ ಬ್ರೋ ಇಲ್ಲ ಅಂತ ಹೇಳೋದಿಕ್ಕೆ ಅಥವಾ ಪ್ರೂವ್ ಮಾಡೋದಿಕ್ಕೆ ನಿಮ್ಗೆ ಯಾವ್ದು ಹಳೆ ನೆನ್ಪುಗಳೇ ಬರ್ತಿಲ್ವಾ? ಪ್ಲೀಸ್ ಸ್ಟಾಪ್ ದಿಸ್. ಈ ವಿಷಯದಿಂದ ದೂರ ಹೋದವ್ರನ್ನ ಮತ್ತೆ ಕರೆದು ತಂದು ಇಲ್ಲಿಗೆ ಕೂರ್ಸಿದ್ದೀರಾ. ನನಗೆ ನನ್ನ ಗಂಡಂಗೆ ಮೋಸ ಮಾಡ್ತಿದ್ದೀರಾ. ಆರಾಧನಾ ಅವರೇ, ನಿಮಗೆ ಮೋಸ ಮಾಡಬೇಕು ಅಂತ ಯಾರು ಹೀಗೆ ಮಾಡ್ತಿಲ್ಲ. ಮತ್ತಿದಕ್ಕೆಲ್ಲ ಏನ್ ಅರ್ಥ? ಮನೆ ಒಳಗೆ ಸಮಸ್ಯೆ ಇದ್ದಷ್ಟು ದಿನ ಹೇಗೋ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಈಗ ಎಲ್ಲರ ಮುಂದೆ ಹೇಳಿದ್ದೀರಾ. ಮುಂದೆ ನಾನು ವಿಶು ಒಟ್ಟಿಗೆ ಬದುಕ್ದಿರೋ ಹಾಗೆ ಮಾಡಿದ್ದೀರಾ ನೀವೆಲ್ಲ. ಆರಾಧನಾ ಅವ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ದಯವಿಟ್ಟು ಯಾರು ಏನು ಹೇಳ್ಬೇಕಾಗಿಲ್ಲ. ಬನ್ನಿ ನನ್ನ ಜೊತೆ. ಬಿಡಿ, ನಾ ಎಲ್ಲಿಗೂ ಬರೋದಿಲ್ಲ. ಬನ್ನಿ ನನ್ನ ಜೊತೆ, ಹೇಳ್ತೀನಿ. ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು. ಅಲ್ಲಿ ಮಾತಾಡಿದ್ರೆ ಎಲ್ಲರೂ ಅವ್ರದೇ ಆದಂತ ಒಪಿನಿಯನ್ಗಳನ್ನ ಹೇಳ್ತಾರೆ. ಸದ್ಯ ಅದಾದ್ರೂ ಅರ್ಥ ಆಯ್ತಲ್ಲ ನಿಮ್ಗೆ. ಆದ್ರೆ ಗುಟ್ಟಾಗಿ ಮಾತಾಡೋದನ್ನೆಲ್ಲ ಎಲ್ಲರ ಮುಂದೆ ಮಾತಾಡಿ ಈಗ ಎಲ್ಲರ ಮುಂದೆ ಮಾತಾಡೋದನ್ನ ಗುಟ್ಟಾಗಿ ಮಾತಾಡ್ಬೇಕು ಅಂತಿದ್ದೀರಾ? ಚೆನ್ನಾಗಿದೆ ನಿಮ್ ಬರ್ಸೆ. ನನ್ನ ಮಾತನ್ನ ಕೇಳಿ ಆರಾಧನಾ ಅವ್ರೆ, ಇಂಥ ವಿಷಯಗಳನ್ನೆಲ್ಲ ನಾನು ನಿಮ್ಮ ಹತ್ರ ಗುಟ್ಟಾಗೆ ಮಾತಾಡ್ಬೇಕು. ಗುಟ್ಟಾಗ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಎಲ್ಲರ ಮುಂದೆ ನನ್ನ ಗಂಡನೇ ಆರ್ಯವರ್ಧನ್ ಅಂತ ಹೇಳಾಯ್ತಲ್ಲ, ಇನ್ಯಾವ ಗುಟ್ಟು ಬಗ್ಗೆ ಮಾತಾಡ್ತಿದ್ದೀರಾ? ಈಗ ನಾನು ಮೀಡಿಯಾದವ್ರ ಮುಂದೆ ಹೋಗಿ ಕುತ್ಕೊಂಡು ವಿಶುನೇ ನನ್ನ ಗಂಡ ಅಂತ ವಾದ ಮಾಡ್ಬೇಕು. ಯೂಸ್ ದಿಸ್ ಫಾರ್ ಯೋರ್ ಪರ್ಪಸ್. ನಿಮಗೆ ಬೇಜಾರಾಗಿದೆ ಅನ್ನೋದು ನನಗೆ ಗೊತ್ತು. ನಿಮಗೆ ಸಮಾಧಾನ ಆಗೋವರೆಗೂ ನೀವು ಮಾತಾಡಿ, ನಾನು ಕೇಳಿಸ್ಕೋತೀನಿ. ನಾ ಆಮೇಲೆ ಮಾತಾಡ್ತೀನಿ. ಇನ್ನು ಮಾತಾಡಕ್ ಏನಿದೆ ವಿಶುಗೆ ಮೊದ್ಲೇ ನಾನು ಬೇಕಾಗಿರ್ಲಿಲ್ಲ, ಈಗ ಅವನು ಖುಷಿಯಾಗಿರುತ್ತೆ. ನಿಮ್ಮನ್ನ ಅವರು ಎಲ್ಲೂ ಬಿಟ್ಟು ಹೋಗಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ನನಗೂ ಸ್ವಂತ ಅಭಿಪ್ರಾಯ, ವ್ಯಕ್ತಿತ್ವ ಇದೆ ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಇಷ್ಟು ದಿನ ನೀವು ಸರಿ ಅಂದಿದ್ದನ್ನ ಸರಿ ಅನ್ಕೊಂಡು, ತಪ್ಪು ಅಂದಿದ್ದನ್ನ ತಪ್ಪು ಅನ್ಕೊಂಡು, ನನ್ನ ಒಳಗಿನ ಎಲ್ಲಾ ಭಾವನೆಗಳನ್ನ ಹೇಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ಹಾಗಾಗ. ನೀನಾಗಲ್ಲ ಅಂದ್ರೆ ಇನ್ನ ನಾನ್ ಯಾರು ಅನ್ನೋದನ್ನ ನನ್ಗೆ ಯಾರು ಹೇಳೋದು ಬೇಕಾಗಿಲ್ಲ. ನೋಡಿ ಸಂಜು ಅವರೇ, ಇಲ್ಲಿ ನಡೀತಿರೋದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿದೆ. ಇದರಿಂದ ಆರಾಧನಾ ಅವರು ಸಫರ್ ಪಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ ಸಂಜು ಅವರೇ, ನೀವು ಅವರು ಒಟ್ಟಿಗೆ ಇದ್ರೆ ನಿಮ್ಮ ಹಳೆ ನೆನಪುಗಳೆಲ್ಲ ವಾಪಸ್ ಬರುತ್ತೆ.
ನೀವು ಹೇಳೋದನ್ನ ನಾನು ಕೇಳೋ ಸ್ಥಿತಿಲಿ ಇಲ್ಲ ಅನು. ಇಲ್ಲೇ ಇದ್ದು ನನ್ನೊಳಗಿರೋ ಆರ್ಯನ ನಾನು ಕಂಡ್ಕೋತೀನಿ. ಅಸ್ತಿತ್ವ ಬಂದಿದ್ದೆ ನನ್ನಿಂದ. ಈ ರಾಜನಂದಿನಿಂದ. ಅನು, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನೀನು ಏನು ಮಾತಾಡ್ತಿದ್ಯಾನು? ಅವನು ಆರ್ಯ, ನಿನ್ನ ಆರ್ಯ. ಅವನ್ನ ಗುರ್ತು ಹಿಡಿಯೋಕೆ ಇಷ್ಟು ಸಮಯ ಬೇಕಾನು? ಅಮ್ಮ, ಗುರ್ತು ಹಿಡಿಯೋದು ಬರೀ ಕಣ್ಣಿನ ಕೆಲಸ ಮಾತ್ರ ಅಲ್ಲ, ಮನಸ್ಸಿನ ಕರ್ತವ್ಯ. ಅವರು ಆರ್ಯ ಸರ್ ಅಲ್ಲ. ಇದನ್ನ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅನ್ನೋ? ನಿನಗೆಲ್ಲ ವಿಷಯ ಹೇಳಿದ್ದೀನಿ, ಆದರೂ ನೀನು ನಂಬ್ತಿಲ್ಲ. ಜೀವನ ಕೆಲವ್ರಿಗೆ ಒಂದ್ಸಲ ಅವಕಾಶ ಕೊಡೋದೇ ಅದೃಷ್ಟ. ಆದರೆ ನಿನಗೆ ಇನ್ನೊಂದು ಅವಕಾಶ ಕೊಟ್ಟಿದೆ, ಅದನ್ನು ಈಗ ಸ್ವಾಗತ ಮಾಡೋದು. ಪ್ರೀತಿಸಿದವರು ಯಾವುದೇ ಜನ್ಮದಲ್ಲಿ ಸಿಕ್ಕಿದ್ರು ಗುರ್ತು ಹಿಡಿಯಕ್ಕೆ ಕಷ್ಟ ಆಗಲ್ಲ ಅಂತಾರೆ. ಈಗ ನೀನ್ ಆರ್ಯ ಕಣ್ಮುಂದೆ ಇದ್ರು ಯಾಕೆ ಹೀಗೆ ನಡ್ಕೋತಾ ಇದ್ಯಾ? ಅಥವಾ ಗೊತ್ತಿಲ್ದಿರೋ ಹಾಗೆ ನಟಿಸ್ತಿದ್ಯಾ? ಅಮ್ಮ, ನೀವು ನನ್ನ ಜೀವನನ ಸರಿ ಮಾಡೋ ಆತುರದಲ್ಲಿ ಆರಾಧನ ಅವ್ರನ್ನ ಮರಿತಿದ್ದೀರಾ. ಇದರಿಂದ ಅವ್ರಿಗಾಗೋ ಆಘಾತದ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಅಮ್ಮ? ಅನು, ಸತ್ಯನ ಯಾರೇ ಆದ್ರೂ ಒಪ್ಕೊಳ್ಳೇಬೇಕು. ಅದರಿಂದ ಇನ್ನೊಬ್ರು ಬದುಕಿಗೆ ತೊಂದರೆ ಆಗುತ್ತೆ ಅನ್ನೋದೇ ಆದ್ರೆ ನನಗ ಸತ್ಯ ಬೇಕಾಗಿಲ್ಲ ಅಮ್ಮ. ಆರಾಧನ ಅವ್ರಿಗೆ ನಿಮ್ ಜೀವನ ಮುಂಚಿನ ತರ ಆಗತ್ತೆ, ನಿಮ್ ವಿಷಯ ನಿಮ್ಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಸಡನ್ ಆಗಿ ನಿಮ್ ಗಂಡ ಸತ್ ಹೋಗಿದ್ದಾರೆ, ಇಲ್ಲಿರೋರು ವಿಷು ಅಲ್ಲ, ನಿಮ್ ವಿಷು ತರ ಇರೋ ನನ್ನ ಆರ್ಯ ಸರ್ ಅಂತ ಹೇಳ? ಹೇಳ್ದೆ ಬೇರೆ ದಾರಿನೇ ಇಲ್ಲ ಅನು. ಯಾಕಂದ್ರೆ ಅದೇ ಸತ್ಯ. ಅವನು ನಮ್ಮ ಆರ್ಯನೇ. ಇಲ್ಲ ಅಮ್ಮ, ನನ್ನಿಂದ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿರೋ ಗಂಡ ಅವನ ಹೆಂಡತಿಗೆ ನಾನು ನಿನ್ ಗಂಡ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಗಾಗತ್ತೆ ಹೇಳಿ? ಒಂದ್ ವೇಳೆ ಹೆಂಡತಿನೋ ಗಂಡನೋ ಸತ್ರೆ ಅದು ಕಷ್ಟ ಆದ್ರೂ ಅದನ್ನ ಒಪ್ಕೊಳ್ಳೇಬೇಕು. ಆದ್ರೆ ವಿಶ್ವಾಸ ಅವರು ಕಣ್ಮುಂದೆ ಇದ್ದಾಗ ಆರಾಧನ ಅವ್ರಿಗೆ ಅದನ್ನ ಒಪ್ಕೊಳ್ಳಿ ಅಂತ ಹೇಳೋದು ನಮ್ ಸ್ವಾರ್ಥ ಆಗಲ್ವಾ ಅಮ್ಮ? ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಆರಾಧನ ಅವರು ಅನುಭವಿಸ್ತಿರೋ ಒಂಟಿತನ, ಆ ಸಂಕಟನ ನೋಡೋದಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಿದೆ. ಇನ್ನು ಆರಾಧನ ಅವ್ರಿಗೆ ಹೇಗ್ ಫೀಲ್ ಆಗಿರ್ಬೇಡ ಅಮ್ಮ. ನೀನು ನಿನ್ ಬಗ್ಗೆ ಆರ್ಯನ್ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅನು. ಆರ್ಯನ ನಿಜವಾದ ಹೆಂಡತಿ ಅನು. ಈಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲ ನಾರ್ಮಲ್ ಆಗತ್ತೆ. ಅನು, ಅಮ್ಮ ಪ್ಲೀಸ್ ಅಮ್ಮ, ನಾನೀಗ ಅವರನ್ನ ಸರ್ ಅಂತ, ನನ್ನ ಆರ್ಯ ಸರ್ ಅಂತ ಒಪ್ಕೊಂಡ್ರೆ ಆರಾಧನ ಅವ್ರಿಗೆ ಮೋಸ ಮಾಡ್ದಾಗತ್ತೆ. ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಮೋಸ ಮಾಡ್ದಂಗಾಗುತ್ತೆ. ಅವ್ರಿಗೆ ನೋವು ಕೊಟ್ಟು ನಾನಂತೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಆರ್ಯ ಸರ್ ನನ್ನ ಜೊತೆಗಿದ್ದಾರೆ ಅನ್ನೋ ಖುಷಿಗಿಂತ ಆರಾಧನ ಅವ್ರ ನೋವೇ ನನ್ನನ್ನ ಜಾಸ್ತಿ ಕಾಡುತ್ತೆ. ಅದಕ್ಕೆ ಸತ್ಯನ ದೂರ ತಳ್ಳೋದು ದಡ್ಡತನ. ಪರವಾಗಿಲ್ಲ ಅಮ್ಮ, ಹೀಗಾಗಿರೋ ಗಾಯದ ಮೇಲೆ ಎಷ್ಟೇ ಬರ ಹೇಳಿದ್ರು ನನಗೇನು ಅನ್ಸಲ್ಲ. ವಿಶ್ವಾಸ್ ಅವರು ಆರಾಧನ ಅವ್ರ ಜೊತೆಗೆ ಇರೋದು ನನಗೆ ಸರಿ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಆರ್ಯ ನಮ್ ಜೊತೆ ಇದ್ದಾನೆ ಅನ್ನೋದು ನೀನ್ ನಂಬ್ತಿಲ್ವಾ? ಅಮ್ಮ, ನೀವ್ ಹೇಳ್ದಾಗೆ ಅವರು ಆರ್ಯ ಸರಿ ಆಗಿರ್ಬೋದು, ಆದ್ರೆ ಅದೇ ವ್ಯಕ್ತಿ ಆಗೋದಕ್ಕಂತೂ ಸಾಧ್ಯ ಇಲ್ಲ. ಅನು, ಆರ್ಯನ್ಗೆ ಸ್ವಲ್ಪ ಟೈಮ್ ಬೇಕು. ನೀನ್ ಯಾವುದೇ ನಿರ್ಧಾರಕ್ಕೆ ಬರಬೇಡ. ಅಮ್ಮ ಪ್ಲೀಸ್ ಅಮ್ಮ, ನೀವಿ ನನ್ನ ನಿರ್ಧಾರನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ನೀವೇನಾದ್ರೂ ವಿಶ್ವಾಸ್ ಅವ್ರನ್ನ ಇಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಾನಂತೂ ಅವ್ರನ್ನ ಗಂಡ ಅಂತ ಒಪ್ಕೊಂಡು ಅವ್ರ ಜೊತೆಗೆ ಮೊದ್ಲಿನ ಥರ ಇರೋದಕ್ಕಂತೂ ಸಾಧ್ಯನೇ ಇಲ್ಲ.
ವಿಶ್ವಾಸ್ ಅವರು ಆರಾಧನಾ ಅವ್ರ ಜೊತೆಗೆ ಹೋಗೋದೇ ಸರಿ. ಅನು, ನಿಮ್ಮನ್ನ ಡ್ರೈವರು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಇಷ್ಟು ದಿನ ನನ್ನ ಮೇಲೆ ಕಾಳಜಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನಾನು ಹೋಗ್ತೀನಿ. ಇನ್ಮೇಲೆ ನೀವಿಲ್ಲ ನೆಮ್ಮದಿಯಾಗಿರಿ. ಆರಾಧನಾ, ನೀವು ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಮೊದಲು ನಾನು ಹೋಗ್ತೇನೆ. ಯಾವ ವಿಷಯನೂ ನನ್ಗೆ ಅರ್ಥ ಆಗ್ತಿಲ್ಲ. ಏನ್ ನಡೀತಿದೆ ಅಂತ ನೀವು ಹೇಳಲ್ಲ. ಐ ನೋ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್, ಬಟ್ ಐ ಹ್ಯಾವ್ ಟು ಸ್ಪೀಕ್. ಪ್ಲೀಸ್, ಈಗಿರೋ ಕನ್ಫ್ಯೂಷನ್ಸ್ ಅಲ್ಲಿ ನೀನ್ ಮಾತಾಡದಿದ್ರೆ ಬೆಟರ್. ಸಿ ಹರ್ಷ, ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾನು ಮಾತಾಡ್ಲೇಬೇಕು. ಸೊ ಯು ಪ್ಲೀಸ್ ಬಿ ಕ್ವೈಟ್. ಅಂತ ಪರಿಚಯ ಮಾಡಿಸಿದ್ರು. ಆಗ ಇವ್ರನ್ನೇ ಬ್ರೋ ಇಲ್ಲ ಅಂತ ಒಪ್ಕೊಂಡು ಈಗ ಮಾಮ್ ಇಲ್ಲೋ ಹೇಳಿದೆಲ್ಲ ಕತೆ ಅಂತ ಹೇಳ್ತಿದ್ಯಾ? ವೈ, ನಿನ್ ಕಣ್ಗೆ ನಾವೆಲ್ಲರೂ ಫೂಲ್ಸ್ ತರ ಕಾಣಿಸ್ತಿದೀವಾ? ಮಾನ್ಸಿ, ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ದಿಸ್ ಇಸ್ ನಾಟ್ ಫೇರ್ ಹರ್ಷ. ನನಗೂ ಈ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ರೈಟ್ಸ್ ಇದೆ. ಸೊ ಪ್ಲೀಸ್ ಯು ಬಿ ಕ್ವೈಟ್. ಮಾಮಿನ್ಲಾ, ಈವೆಂಟ್ ಅಲ್ಲಿ ಹೇಳಿದ್ದು ನಿಜಾನಾ? ನಿಜ ಇಲ್ದಿದ್ರೆ ಅಷ್ಟು ಜನರ ಮುಂದೆ ಇವನೇ ಆರ್ಯವರ್ಧನ್ ಅಂತ ಹೇಳ್ತಿದ್ನ ಮಾನ್ಸಿ? ದೆನ್ ಫೈನ್ ಅನು, ಐ ಥಿಂಕ್ ನೀನ್ ರಾಂಗ್ ಡಿಸಿಷನ್ ತಗೊಂತಿದ್ಯಾ ಅಂತ. ಥಿಂಕ್ ಟ್ವೈಸ್. ಅನ್ನೋವ್ರೆ, ನನಗೆ ಹೀಗೆ ಮಾತಾಡ್ತಿರೋದು ಕೇಳಿಸ್ಕೊಳಕ್ಕೆ ಸಖತ್ ಹಿಂಸೆ ಆಗ್ತಾ ಇದೆ. ನೀವು ನನ್ನ ಗಂಡನ್ನ ನನ್ನ ಜೊತೆ ವಾಪಸ್ ಕಳಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ನಾನು ಅದನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದೆ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ. ಐ ಆಮ್ ಸೋ ಟಯರ್ಡ್ ಆಫ್ ಆಲ್ ಆಫ್ ದೀಸ್. ನನಗೆ ಅರ್ಥ ಆಗತ್ತೆ. ನನಗೆ ಸ್ವಲ್ಪ ಸಮಯ ಕೊಡಿ. ನಾನು ಅವ್ರಿಗೆ ಇನ್ನೊಂದ್ಸತಿ ಅರ್ಥ ಆಗೋ ತರ ಹೇಳ್ತೀನಿ. ದಯವಿಟ್ಟು ಬೇಡ ಅನ್ನೋರೆ. ನನ್ನ ವಿಷು ನನ್ನ ಜೊತೆ ವಾಪಸ್ ಬರೋದಕ್ಕೆ ನಾನು ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಾಗಿದೆ. ಇನ್ನು ಅವನಿಷ್ಟ. ಥ್ಯಾಂಕ್ ಗಾಡ್, ಆರ್ಯ ಸರ್ ಫೋನ್ ಸ್ವಿಚ್ ಆಫ್ ಆಗಿರೋದು ನೋಡಿ ಬರೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸಂತೋಷ್, ಹೋಗು, ಆರತಿ ತಟ್ಟೆ ರೆಡಿ ಮಾಡ್ಕೊ. ಸಂತೋಷ್, ಬೇಗ ಆರತಿ ತಟ್ಟೆ ತಗೊಂಬನ್ನಿ. ಸರಿ ಮೇಡಮ್.
ಯಾಕೆಲ್ರು ಹೇಗೆ ನಿಂತಿದ್ದೀರಾ? ಮೀರಾ, ಯಾರಿಗೋಸ್ಕರ ಇದೆಲ್ಲ? ನನಗೋಸ್ಕರ. ಅಲ್ವಾ ಮೀರಾ? ಆಫ್ ಕೋರ್ಸ್ ಸರ್. ಸಂತೋಷ್, ಅನು, ಬನ್ನಿ ನಮ್ಮ. ನಾನಾ? ಕೋರ್ಸ್. ಅನು, ಪ್ಲೀಸ್ ಕಮ್. ಪ್ಲೀಸ್ ಸರ್. ಸಂತೋಷ್, ನೋಡಿ, ಅವ್ರ ಕಾಸ ಮಾವನೇ ಬಂದ್ರಲ್ಲ. ಯಾವ ಮಾವ, ಏನ್ ವಿಷಯ? ಪೇಪರ್ ಇಟ್ಕೊಂಡು ವಿಮರ್ಶೆ ಜೋರಾಗೆ ನಡೀತಾ ಇದೆ. ಸುಬ್ಬಣ್ಣ, ಪೇಪರ್ ತುಂಬಾ ನಿಮ್ಮ ಅಳಿಯಂದೇ ಸುದ್ದಿ. ಸಹಜ ಅಲ್ವಾ? ವರ್ಧನ್ ಕಂಪ್ನಿ ಯಜಮಾನರು ಮತ್ತೆ ಬಂದಿದ್ದಾರೆ ಅಂದ್ರೆ ಸುದ್ದಿ ಆಗದೆ ಇರುತ್ತಾ? ಅಲ್ಲ ಸುಬ್ಬಣ್ಣ, ಇಷ್ಟು ದಿವಸ ನಿಮ್ಮ ಅಳಿಯಂದ್ರು ನಿಮ್ ಜೊತೆಗೆ ಇದ್ರು, ಇವರೇ ಆರ್ಯವರ್ಧನ್ ಅಂತ ನಿಮ್ಗೆ ಗೊತ್ತಾಗ್ತಾ ಇದ್ದಿದ್ದ ದೊಡ್ಡ ಆಶ್ಚರ್ಯ ನೋಡಿ. ಒಂದೊಂದ್ಸಲ ಕಣ್ಮುಂದೆ ಇರೋ ಸತ್ಯನೇ ಕಣ್ಣ ಮುಚ್ಚಾಲೆ ಆಡ್ಸುತ್ತೆ. ಏನ್ ಮಾಡೋದು? ಈಗ್ಲಾದ್ರೂ ನಿಜ ಗೊತ್ತಾಯ್ತಲ್ಲ, ಅದೇ ಸಂತೋಷ. ನಮ್ಮ ಅನು ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ಲಿ. ಪಾಪ ಆ ಹುಡ್ಗಿಗ್ ಬರೀ ಕಷ್ಟನೇ ಆಗೋಯ್ತು. ಇನ್ನು ಖುಷಿಯಾಗಿದ್ದಲ್ಲ ಬಿಡು ಸುಬ್ಬಣ್ಣ. ಸುಬ್ಬಣ್ಣ, ಅವತ್ತು ಮೊದಲನೇ ಸತಿ ನಮ್ಮ ಒಟ್ಟಾರಕ್ಕೆ ನಿಮ್ಮ ಅಳಿಯಂದ್ರು ಬಂದಾಗ ಕಸದ ಗುಂಡಿ ಬಗ್ಗೆ ವಿಚಾರಿಸಿಗೆ ಅಂದ್ಕೊಂಡೆ ಇವರು ನಮ್ಮ RS ಹತ್ರನೇ ಮಾತಾಡ್ತಿದ್ರಲ್ಲ ಅಂತ. RS ಸರ್ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಅವ್ರು ಇಲ್ಲೇ ಓಡಾಡ್ತಿರೋ ಗೊತ್ತಾಗ್ತಿರ್ಲಿಲ್ಲ. ಈಗ ಅದ್ರ ಬಗ್ಗೆ ಮಾತ್ಯಾಕೆ? ಈಗೆಲ್ಲ ಅರ್ಥ ಆಗಿದೆಯಲ್ಲ. ಇನ್ಮೇಲೆ ನೋವಿನ ದಿನಗಳನ್ನ ನೆನಪು ಮಾಡ್ಕೋಬಾರ್ದು ಅಂತ ನಾನು ಸುಬ್ಬು ತೀರ್ಮಾನ ಮಾಡಿದೀವಿ ಅಲ್ವಾ ಸುಬ್ಬು? ಆ ನೋವಿನ ದಿನನೆಲ್ಲ ಯಾತಕ್ ನೆನ್ಸ್ಕೋಬೇಕು? ಅವತ್ತು ಹೀಗಾಯ್ತು ಹಾಗಾಯ್ತು ಅಂತ ನೆನ್ಸ್ಕೊಂಡು ಯಾತಕ್ ಕೊರಗ್ಬೇಕು ಅಂತ. ನಿಜ ಸುಬ್ಬಣ್ಣ, ನಿಮ್ ಗಂಡ ಹೆಂಡ್ತಿರ್ ಮಾತು ಕೇಳ್ತಾ ಇದ್ರೆ ಎಷ್ಟು ಖುಷಿಯಾಗಿದ್ದೀರಾ ಅಂತ ಗೊತ್ತಾಗತ್ತೆ. ಏನ್ ಪುಷ್ಪಕ್ಕ, ಈ ಸಂಕ್ರಾಂತಿ ಹಬ್ಬನ ಬಾಯಿ ಮಾತಲ್ಲಿ ಮುಗಿಸ್ತಿರೋ ಇಲ್ಲ ಹಬ್ಬದ ದುಡ್ಡು ಹಾಕಿಸ್ತಿರೋ? ಬರೀ ಬಾಯಿ ಮಾತಲ್ಲಿ ಮುಗ್ಸಲ್ಲ. ಈ ಹಬ್ಬಕ್ಕೆ ಒಬ್ಬಟ್ಟು ಜೊತೆಗೆ ಪಾಯಸ, ಜಾಮೂನ್ ಎಲ್ಲ ಇರುತ್ತೆ. ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ನಮ್ಮನೆಗೆ ಬರ್ಬೇಕು, ಗೊತ್ತಾಯ್ತಾ? ಬರೋದೇನ್ ಮತ್ ಪುಷ್ಪಕ್ಕ, ಇಲ್ಲೇ ಇರ್ತೀವಲ್ಲ. ನಮ್ಮ ಒಟಾರಕ್ಕೆ ಮತ್ತೆ ಅಳಿಯಂದ್ರು ಬರ್ತಾ ಇದಾರಂದ್ರೆ ಅದಕ್ಕಿಂತ ಖುಷಿ ಇನ್ನೇನ್ ಹೇಳಿ. ಇನ್ನೇನಾದ್ರೂ ಕೆಲಸ ಇದ್ರೆ ಹೇಳಿ ಸುಬ್ಬಣ್ಣ, ಹಬ್ಬನ ಜಾಮ್ ಜಾಮ್ ಅಂತ ಮಾಡೋಣ. ಓಹೋ, ರಜನಿಯವರು ಬರ್ಬೇಕು. ಈ ಸರಿ ಹಬ್ಬದಲ್ಲಿ ಮತ್ತೆ ಪಾಯಸ ಮಾಡ್ತಿದ್ದೀವಿ. ಅಪ್ಪಿತಪ್ಪಿ ಮತ್ತೆ ವಿಷ ಗಿಷ ಹಾಕ್ಬಿಟ್ಟಿ ಕಣಮ್ಮ. ಏ ಪುಷ್ಪ, ದೇವ್ರ ದಯೆಯಿಂದ ಏನು ಆಗ್ಲಿಲ್ಲ ತಾನೆ? ಈಗ ಯಾಕ ಮಾತು? ಹಳೆದೆಲ್ಲ ನೆನ್ಸ್ಕೊಂಡ್ ಕೊರಗಲ್ಲ ಅಂತ ಹೇಳಿದ್ರಿ, ಈಗ ಯಾಕ ಮಾತು? ಸರಿ, ನೀವೆಲ್ಲ ಹೇಳ್ತಿದ್ದೀರಲ್ಲ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ನೀ ಸುಮ್ನಿರು, ಏನು ಮಾತಾಡಬೇಡ. ಸರಿ. ಪುಷ್ಪಕ್ಕ, ನೀನ್ ಮಾಡೋ ಅಡ್ಗೆ ಜೊತೆಗೆ ಮೊನ್ನೆ ಟಿವಿನಲ್ಲಿ ಒಂದ್ ಅಡ್ಗೆ ಕಾರ್ಯಕ್ರಮ ಬರ್ತಿತ್ತು. ಅದ್ರಲ್ಲಿ ಒಂದ್ ರೆಸಿಪಿ ಹೇಳಿದ್ಲು, ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಹಬ್ಬಕ್ಕೆ ಆ ಅಡ್ಗೆನೆ ಮಾಡೋಣ. ಹಾ, ಮಾಡೋಣ. ನನ್ ಮಗಳು ಬೇಡದರ ವಿಚಾರನ ತಲೆಗೆ ತುಂಬಿಕೊಂಡು ಸಣ್ಣಗಾಗ್ಬಿಟ್ಟಿದ್ದಾಳೆ. ಇನ್ಮೇಲಾದ್ರೂ ಚೆನ್ನಾಗಿ ತಿನ್ನು ಅಂತ ಹೇಳ್ತೀನಿ. ಬಸ್ರಿ ಹುಡುಗಿ ಹೇಗಿರ್ಬೇಕು ಪಾಪ, ಗಂಡ ಇಲ್ಲ ಅಂತ ಸ್ವರ್ಗೋಗ್ಬಿಟ್ಟಿದ್ದಾಳೆ. ಹಾ, ಕೊರಗುವಂಥದ್ದು ಏನೂ ಆಗಿಲ್ಲ ನನ್ನ ಮಗಳಿಗೆ. ನನ್ನ ಅಳಿಯಂದ್ರು ಚೆನ್ನಾಗೇ ನೋಡ್ಕೋತಾರೆ ನನ್ನ ಮಗಳನ್ನ. ಬೇಕಾದ್ರೆ ನಾಳೆ ನೀನೇ ಬಂದು ಕಂಡ್ಬಿಟ್ಟು.
ಶಿಕ್ಷೆ. ಅವತ್ತು ಹತ್ರನೇ ಅವರಿದ್ದಾಗ ಅವರನ್ನ ಗುರುತಿಸೋದಕ್ಕಾಗ್ಲಿಲ್ಲ. ಇವತ್ತು ಹತ್ರ ಇರೋದು ಅವರೇ ಅಂತ ಗೊತ್ತಾದ್ಮೇಲೆ ಅವರನ್ನ ನನ್ನವರು ಅಂತ ಸ್ವೀಕರಿಸೋದಕ್ಕಾಗ್ತಿಲ್ಲ. ಒಂದು ವೇಳೆ ಸ್ವೀಕರಿಸಿದ್ರೆ ನಾನು ಆರಾಧನ ಅವ್ರಿಗೆ ಕೊಟ್ಟು ಭರವಸೆಗೆಲ್ಲ ಅರ್ಥ ಏನು? ನನ್ನ ಮಾತನ್ನ ನಂಗೆ ಉಳಿಸ್ಕೊಳಕ್ ಆಗದೆ ಇರೋ ಸ್ಥಿತಿಗಿಂತ ಇನ್ನೇನ್ ಕೆಟ್ಟದಿರೋದಕ್ಕೆ ಸಾಧ್ಯ? ಹೌದು, ನೀವು ಆರಾಧನ ಅವ್ರನ್ನ ಮದ್ವೆ ಆಗ್ಬೇಕು. ಅಲ್ಲ, ಇದೆಂತ ಕಂಡೀಷನ್? ನಾನು ಒಪ್ಕೊಂಡ್ರೆ ನೀವೇನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದಿರ. ನೀವು ಹೇಳ್ದಂಗೆ ಮಾಡಿದ್ರೆ ನೀವು ಒಪ್ಕೊಳ್ಳೋದಕ್ಕೆ ಏನು ಅರ್ಥ ಇದೆ? ಅನು, ನಾನು ನಿಮ್ಮ ಆರ್ಯ, ನಿಮ್ಮ ಗಂಡ. ನಾನು ಹೇಗೆ ಆರಾಧನನ ಮದುವೆ ಆಗಲಿ? ಅಲ್ಲ, ನೀವು ನನ್ನ ಆರ್ಯ ಅಂತ ಒಪ್ಕೊಳ್ಳೋಕ್ಕೆ ನಾನು ಯಾಕೆ ಆರಾಧನನ ಮದುವೆ ಆಗಲಿ? ನೀವು ಹೇಳ್ತಿರೋದ್ರಲ್ಲಿ ಒಂಚೂರು ಅರ್ಥನೇ ಇಲ್ಲ. ಈಗ ನನ್ನ ಬದುಕಿಗೂ ಯಾವುದೇ ಅರ್ಥನೂ ಇಲ್ಲ. ನಾನು ಉಸಿರಾಡ್ತಾ ಇರೋದು, ನಾನು ಬದುಕ್ತಿರೋದು ನನ್ನ ಮಗುಗೋಸ್ಕರ ಅಷ್ಟೆ. ಈ ಥರದ ಬದುಕಿಗೆ ಮತ್ತೊಂದು ಅರ್ಥ ಕಟ್ಕೊಡೋದಕ್ಕೆ ಹೋಗಿ ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಆ ಅಧಿಕಾರನೂ ನನಗಿಲ್ಲ. ಮತ್ತೆ ಇನ್ಯಾವ ಅಧಿಕಾರದ ಮೇಲೆ ನನ್ನ ಆರಾಧನನ ಮದುವೆ ಆಗು ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ ನೀವು ಆರಾಧನಾ ಅವ್ರ ಗಂಡ. ಇಲ್ಲ, ನಾನು ಆರ್ಯ, ನಿಮ್ಮ ಆರ್ಯ, ಆರ್ಯವರ್ಧನ್. ನಂಬಲ್ಲ. ಇದನ್ನ ನೀವು ಪಡ್ಕೊಳ್ಳೋದಕ್ಕೆ ಮಾಡಿದ ಮೋಸ, ಅನ್ಯಾಯ, ಕೊಲೆ ಮೇಲೆ ಕೊಲೆ, ಇನ್ನೂ ಸಾಕಾಗಿಲ್ವಾ ನಿಮ್ಗೆ? ಇನ್ನೂ ತೃಪ್ತಿ ಆಗಿಲ್ವಾ? ಸಮಾಧಿ ಮೇಲೆ ನೀವು ಎಂತ ಸುಂದರವಾಗಿರೋ ಮಹಲ್ ಕಟ್ಟಿದ್ರು ಅದಕ್ಕೆ ಸಮಾಧಿ ಅಂತಾನೆ ಹೇಳೋದು. ಹರ್ಷ, ಏನ್ ಹೇಳ್ತಿದ್ಯಾ ನೀನು? ನನ್ಗೇನು ಅರ್ಥ ಆಗ್ತಿಲ್ಲ. ಓ, ನಾನು ಮರ್ತೇ ಹೋಗಿದ್ದೆ. ನಿಮ್ಗೆ ಹಳೇದು ಯಾವುದು ನೆನಪಿಲ್ಲ ಅಲ್ವಾ? ಒಂಥರ ಒಳ್ಳೆ ವರನೇ ಪಡ್ಕೊಂಡ್ ಬಂದಿದ್ದೀರಾ. ನೀವು ಮಾಡಿದ್ದನ್ನೆಲ್ಲ ಮರ್ತೋಗಿರ್ಬೋದು, ಆದ್ರೆ ನಾನು ಯಾವುದನ್ನು ಮರ್ತಿಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನೀನ್ ಏನ್ ಹೇಳ್ತಾ ಇದೀಯೋ ನನ್ಗೆ ಅರ್ಥ ಆಗ್ತಿಲ್ಲ ಹರ್ಷ. ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಬಿಡಿ. ನಿಮ್ ಮುಖದಲ್ಲಿ ಕಾಣಿಸಿದ್ಯಲ್ಲ ಈ ಇನ್ನೋಸೆನ್ಸ್, ಇದನ್ನ ಹೀಗೆ ಮೇಂಟೈನ್ ಮಾಡಿ. ಜನ ಎಲ್ಲರೂ ನಿಮ್ಮನ್ನ ಹೀರೋ ಅಂತ ಕರೀತಾರಲ್ವಾ, ಅದನ್ನ ಎಂಜಾಯ್ ಮಾಡಿ ಸಾಕು. ಎನಿವೆ, ಕಂಗ್ರ್ಯಾಚುಲೇಷನ್ಸಾ? ಯಾಕೆ? ಎಲ್ಲರೂ ನಿಮ್ಮನ್ನ ಆರ್ಯವರ್ಧನ್ ಅಂತ ಹೇಳಿದ್ರು, ಇಷ್ಟು ದೊಡ್ಡ ಬಂಗಲೆ ಇದ್ರು, ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲದೆ ಹೋದ್ರು, ಅಂಡ್ ಕಂಪನಿ ಚೀಫ್ ಆಗಿದ್ರು, ಅದಕ್ಕೆ ಮನಸ್ಸಿಂದ ಹೊರಗಿದಿರಲ್ಲ, ಅದಕ್ಕೆ ದಿಸ್ ಇಸ್ ರೈಟ್ ಪನಿಷ್ಮೆಂಟ್ ಫಾರ್ ಯು. ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದೇ ನೆನಪಿಲ್ಲದೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ? ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ಅನು ಅವರು ನನ್ನ ಕಣ್ಣನ್ನು ಕಣ್ಣಿಟ್ಟು ನೋಡಿದಾಗ ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದೆ ಅಂತಾನೆ ಅನ್ಸುತ್ತೆ. ಆದರೆ ವಾಸ್ತವವಾಗಿ ನನ್ನ ಅವರು ಒಪ್ಕೊಂಡೇ ಇಲ್ಲ ಅನ್ನೋ ಥರ ನೋಡ್ತಾರೆ. ಯಾಕಿಷ್ಟು ರೂಢಾಗಿ ಬಿಹೇವ್ ಮಾಡ್ತಾರೋ ಅರ್ಥ ಆಗ್ತಿಲ್ಲ. ಒಂದೊಂದು ಸಾರಿ ಯಾರಿಗೂ ತೊಂದರೆ ಕೊಡದೆ ಎಲ್ಲಾದ್ರೂ ದೂರ ಹೋಗೋಣ ಅನ್ಸುತ್ತೆ. ಆದರೆ ಯಾವುದೋ ಕಾಣದೇ ಇರೋ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ಒದ್ದಾಡ್ತಿದ್ದೀನಿ.
ಮೈ ಗಾಡ್, ಈ ಕಥೆ ಇಲ್ಲಿ ತನಕ ಬಂದಿದ್ಯಾ? ಅಲ್ಲ ಅತ್ತೆ, ನೀವು ಆ ಕಥೆನೆಲ್ಲ ನಂಬಿಟ್ರ? ಆಕ್ಚುಲಿ ಅಲ್ಲಿರೋದು ನನ್ನ ವಿಷುನೇ. ವರ್ಧನ್ ಕಂಪ್ನಿ ಯಾವ್ದೋ ಕೆಟ್ಟ ವ್ಯಕ್ತಿ ಕೈಗೆ ಸಿಗ್ಬಾರ್ದು ಅಂತ ವಿಷುನೇ ಆರ್ಯವರ್ಧನ್ ಅಂತ ಶಾರದಮ್ಮ ಸುಳ್ಳು ಹೇಳಿದ್ರು. ಇದೆಲ್ಲ ಕಟ್ಟ ಕತೆ. ಇಲ್ಲವಾ, ಇಲ್ಲ, ಇದು ಯಾವುದು ಕಟ್ಕತೆ ಅಲ್ಲ. ಅಲ್ಲಿ ಶಾರದವ್ವ ಹೇಳಿದ್ದೆಲ್ಲ ಸತ್ಯ. ಖರೇಂದ್ರ ಆ ವಿಷಯನ ಅವ್ರಿಗ ನಾನೇ ಹೇಳಿದ್ದು ಮಗಳ. ನಾನು ಎಂಥ ಪಾಪಿ ತಾಯಿ ಅಂದ್ರೆ, ವಿಶ್ವನ್ ರೂಪದಲ್ಲಿ ಆರ್ಯ ಇದ್ದಾನೆ ಅನ್ನೋದಕ್ಕೆ ನಾನೇ ಜೀವಂತ ಸಾಕ್ಷಿಯವ. ಇಲ್ಲ ಇಲ್ಲ, ಹೌದವ್ವ, ನಾವು ನಮ್ಮ ಮಗ ವಿಶ್ವನ ಕಳ್ಕೊಂಡ್ವಿ. ಆದ್ರೆ ಆ ವಿಶ್ವನ ರೂಪದಾಗ ನಮ್ಮ ಇನ್ನೊಬ್ಬ ಮಗ ಆರ್ಯ ಜೀವಂತ ಅದಾನ ಅಂತ ಹೇಳಕ್ಕ ಬಹಳ ಕಷ್ಟಪಟ್ವಿ ಕಣ. ನಿನ್ಗ ಶಾರದಮ್ಮನವ್ರು ಇದ್ರ ಬಗ್ಗೆ ಹೇಳಿಲ್ಲೇನು? ಇಲ್ಲ, ಇಲ್ಲ, ಕತೆ ಅಲ್ಲಿರೋದು ವಿಶ್ವ ಅಲ್ವಾ? ಇಲ್ಲವಾ, ಎಲ್ಲಿ ಹೋಗ್ತಿದ್ಯವ? ಇಲ್ಲಿ ನೋಡು, ತಪ್ಪೆಲ್ಲ ನಂದೆ. ನಾನು ಏನ್ ಹೇಳಿಕ್ ಬಂದೀನಿ ಅಂದ್ರೆ, ನೀವೇನೇನು ಹೇಳಕ್ ಬೇಕಾಗಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಟುಬಿಡಿ ಅಂದ್ರೆ ಹೆಂಗವ? ಒಬ್ಬಾಕಿ ಎಲ್ಲಿ ಹೋಗ್ತಿ? ಇಲ್ಲಿ ನೋಡು, ಅವತ್ತು ನನ್ ತಲೆ ಕೆಟ್ಟು ಹೋಗಿತ್ತು. ಯಾವ್ದು ಸರಿ ಯಾವ್ದು ತಪ್ಪು ನನಗೊಂದು ಗೊತ್ತಾಗ್ಲಿಲ್ಲ. ನೋಡು ಮಗಳ, ನಾನು ಆಗಲೇ ಒಬ್ಬ ಮಗ ನನ್ನ ವಿಶ್ವನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಆಗ ವಿಶ್ವನ್ ರೂಪ ಹೊತ್ಕೊಂಡು ಇನ್ನೊಬ್ಬ ಮಗ ಉಸಿರಾಡ್ತಾನೆ ಅಂದಾಗ ನಾನ್ ಸ್ವಾರ್ಥಿ ಆಗ್ಬಿಟ್ಟೆ. ಒಬ್ಬ ತಾಯಿಯಾಗಿ ನಾನು ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಮಗಳ. ಆದ್ರೆ ಇಲ್ಲೋಡು, ಈ ವಿಷಯನ ನಿನಗೆ ಹೇಳ್ಬೇಕಂತ ನಾನು ಶಾರದಮ್ಮನವ್ರ ಮನೆಗೆ ಬಂದಿದ್ದೆ. ಆದ್ರೆ ನಿನ್ ಮಾರಿ ನೋಡಿ ಅದು ಹೇಳಲಿಕ್ಕೆ ನನಗೆ ಶಕ್ತಿನೇ ಬರ್ಲಿಲ್ಲ. ನಾನ್ ತಪ್ಪು ಮಾಡಿನಿ ಖರೆ, ಆದ್ರ ಅನು ನಿಂಗೆಲ್ಲ ಹೇಳಿ ಅಣ್ಣ. ಬೇಡ, ಬೇಕಾಗಿಲ್ಲ. ನೀವ್ ಏನು ಮಾತಾಡ್ಬೇಡಿ. ನಿಮಗ್ ಇಷ್ಟ ಬಂದಂಗ್ ನೀವ್ ಮಾಡಾಯ್ತಲ್ಲ, ಈಗ ನನಗ್ ಹೇಗ್ ಬೇಕೋ ನಾನು ಹಾಗೆ ಮಾಡ್ತೀನಿ. ಅನು ಫೋನ್ ಮಾಡ್ಲಿಕ್ಕತ್ತಾಳ. ಹಲೋ ಹಲೋ ಅಮ್ಮ, ನಾನು ಅನು ಮಾತಾಡ್ತಿದ್ದೀನಿ. ಆರಾಧನಾ ಅವರು ಅಲ್ಲಿಗೆ ಬಂದ್ಮೇಲೆ ನನ್ನ ಕೈಲಿ ಕಾಲ್ ಮಾಡೋದಕ್ಕಾಗ್ಲಿಲ್ಲ. ಅವ್ರ ಫೋನ್ ನಾಟ್ ರೀಚೇಬಲ್ ಬರ್ತಿದೆಯಲ್ಲ, ಎಲ್ಲಿದ್ದಾರೆ ಅವರು? ಅವ್ರಿಗೆ ಫೋನ್ ಕೊಡ್ತೀರಾ? ಅನು, ಅವಳು ಇಲ್ಲ. ಅನು ಅಮ್ಮ, ಇಲ್ಲ, ಎಲ್ಲಿ ಹೋಗಿದ್ದಾರೆ ಅವರು? ನನ್ನ ತಡಿಬ್ಯಾಡಿ ಅಂತ ಹೇಳಿ ಹೊರಟೋದ್ಲು. ಹೊರಟೋದ್ರ? ಏನಮ್ಮ ಹೇಳ್ತಿದ್ದೀರಾ? ಅವಳಿಗೆ ಖರೆ ವಿಷಯ ಹೇಳಿದ್ದಕ್ಕ ಕೋಪ ಮಾಡ್ಕೊಂಡು ಹೊಂಟೋದ್ಲು. ಅನು,
ನಾವ್ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳದೆ ಎಲ್ಲಿ ಹೋಗ್ತೀನಿ ಅಂತಾನು ಹೇಳ್ದೆ ಹೊಟ್ಟೋದ್ಲು. ಅಮ್ಮ ಅಮ್ಮ ನೀವೇನು ಗಾಬರಿ ಮಾಡ್ಕೋಬೇಡಿ, ನಾನು ಆರಾಧನ ಅವ್ರ ಹತ್ರ ಮಾತಾಡ್ತೀನಿ. ಆಕಿ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ ಅನ್ನೋ. ನಿಮಗೆ ಹ್ಯಾಂಗ್ ಬೇಕೋ ಹಂಗ್ ಮಾಡ್ಕೊಂಡ್ರಿ, ಈಗ ನನಗೆ ಹ್ಯಾಂಗ್ ಬೇಕೋ ಹಂಗ್ ಮಾಡ್ಕೋತೀನಿ ಅಂತ ಹೇಳಿ ಹೊಂಟೋದ್ಲು. ಆಕಿ ಏನಾದ್ರು ಮಾಡ್ಕೊಂಡ್ಬಿಡ್ತಾಳೇನೋ ಅನ್ನೋ ಭಯ ಆಗ್ಲಿಕ್ಕತ್ಯದ. ಹೆದರ್ಕೋಬೇಡಿ ಅಮ್ಮ, ಅವ್ರಿಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ. ನಮ್ಮೆಲ್ಲರಿಂದ ಆರಾಧನಾ ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಇದನ್ನ ನಾನೇ ಸರಿ ಮಾಡಬೇಕು. ಏನ್ ಬುದ್ಧಿ ಗಿದ್ದಿದೇನ? ಸಡನ್ ಬ್ರೇಕ್ ಹಾಕ್ಬಿಟ್ರೆ ಹಿಂದ ಬರೋರ್ ಗತಿ ಏನು? ಓಹೋ, ದೊಡ್ಡ ದೊಡ್ಡ ಗಾಡಿ ಅಂದ್ಬಿಟ್ಟು ಶೋಕಿ ಮಾಡಕ್ ಬರ್ತೀರಾ? ಹಲೋ, ಒಂದು ನಿಮಿಷ. ಸುಮ್ಮನೆ ಯಾರಾದರೂ ಗಾಡಿ ನಿಲ್ಲಿಸ್ತಾರಾ? ಏನಾದರೂ ರೀಸನ್ ಇದ್ರೆ ಮಾತ್ರ ನಿಲ್ಲಿಸ್ತಾರೆ ತಾನೆ. ಮೊದಲು ಸಭ್ಯವಾಗಿ ಮಾತಾಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಅವ್ರನ್ನೇನು ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಮೊದಲು ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಹಲೋ, ಯಾಕೆ ಹೋಗ್ತಾ ಇದ್ದೀರಾ? ಅವ್ರ ಜೊತೆ ಯಾಕೆ ಜಗಳ? ಮತ್ತೆ ಅವ್ನು ಬಿಹೇವ್ ಮಾಡೋದು ನೋಡಿ. ಅವ್ರ ಕತೆ ಬಿಡಿ, ನೀವ್ಯಾಕೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಮತ್ತೆ ನೀವು ಕೋಪದಲ್ಲಿ ಸಡನ್ ಆಗಿ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರಲ್ಲ, ಎಲ್ಲಿಗೆ ಹೋಗ್ತಿದ್ದೀರ ಅಂತ ತಿಳ್ಕೊಳಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೆ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನು ಎಷ್ಟು ದೂರ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತೀರಾ? ನೀವು ಎಲ್ಲಿವರೆಗೂ ಹೋಗ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತೀನಿ. ಸರಿ, ಆರಾಧನಾ ಅವರು ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಅಲ್ಲಿವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಡು ಬರೋ ಪರ್ಮಿಷನ್ ಇದೆ. ಅದಾದ್ಮೇಲೆ ನೀವು ಆರಾಧನಾ ಅವ್ರ ದಾರಿಲೇ ಹೋಗ್ಬೇಕು. ಅಂದ್ರೆ ನೀವು ಅವ್ರ ಜೊತೆಗೆ ಹೋಗ್ಬೇಕು ಅಂತ ಅರ್ಥ. ನಾನ್ಯಾಕೆ ಅವ್ರ ಜೊತೆ ಹೋಗ್ಬೇಕು? ನೋಡಿ, ಈ ಪ್ರಶ್ನೆಗೆ ನಾನು ತುಂಬಾ ಸತಿ ಉತ್ತರ ಕೊಟ್ಟಿದ್ದೀನಿ. ಈಗಾಗ್ಲೇ ಸಂಜೆ ಆಗ್ತದೆ. ರಾತ್ರಿ ಆಗೋದಕ್ಕೂ ಮುಂಚೆ ನಾವು ಅವ್ರನ್ನ ಮೀಟ್ ಮಾಡಿದ್ರೆ ಆಗ್ಲೇ ನಾವು ವಾಪಸ್ ಬರೋದಕ್ಕೆ ಅನುಕೂಲ ಆಗೋದು. ಹೊರಡೋಣವಾ? ಯಾಕೆ ಇಷ್ಟೊಂದು ರೂಢ್ ಆಗ್ತಿದ್ದೀರಾ? ನನ್ ಬೇಕು ಬೇಡ ಯಾವುದಕ್ಕೂ ಬೆಲೆನೇ ಇಲ್ವಾ? ನನ್ ಬೇಕು ಬೇಡಗಳನ್ನೆಲ್ಲ ಮರೆತು ನಾನು ತುಂಬಾ ದಿನಗಳಾಯ್ತು. ಅದಕ್ಕಿಂತ ಹೆಚ್ಚಾಗಿ ಸ್ವಾರ್ಥಕ್ಕಿಂತ ಧರ್ಮ ಪಾಲಿಸ್ಬೇಕು. ಒಬ್ಬರನ್ನ ಬಲವಂತವಾಗಿ ಹಿಂಸೆ ಮಾಡಿ ನಿಮಗ್ ಬೇಕಾದಾಗೆ ನಡ್ಸ್ಕೊಳ್ಳೋದು ನಿಮ್ ಧರ್ಮನ? ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಮ್ಮ ಹೇಳ್ದಾಗೆ ಅವ್ರ ಗಂಡ ಸತ್ತೋಗಿದ್ದಾನೆ. ಹೌದು, ಆರಾಧನಾ ಅವರು ಅವ್ರ ಗಂಡ ಸತ್ತಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದ್ರೆ ಅವ್ರ ಗಂಡ ಕಣ್ಮುಂದೆನೆ ಇರ್ಬೇಕಾದ್ರೆ ಅವ್ರು ಸತ್ತಿದ್ದಾರೆ ಅಂತ ಅವ್ರು ಹೇಗೆ ಒಪ್ಕೋತಾರೆ? ಯಾರ ಮನೆಗೆ ಯಾರು ಯಾಕೆ ಬಂದ್ರು, ಇವತ್ತೇನ್ ಅಡ್ಗೆ, ಮನೇಲಿ ನಡೆಯೋ ಜಗಳ, ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಭಾಗಿ. ಈ ತರ ಆಗೋದು ಈ ವಟಾರದಲ್ಲಿ ಬಿಟ್ಟು ಇನ್ನೆಲ್ಲಿರುತ್ತೆ ಹೇಳಿ? ನಿನ್ ಮಾತು ನಾನು ಹೋಗ್ತೀನಿ ಕಣಮ್ಮ. ಸುಬ್ಬಣ್ಣ, ಮಗಳು ಅಳಿಯನ್ನ ಇವತ್ತೇ ಬರಕ್ ಹೇಳಿದಿರ್ತಾನೆ. ಅಂಕಲ್, ಅನುನ ಇವತ್ತೇ ಬರಕ್ ಹೇಳಿ. ಅವಳ ಹತ್ರ ಮಾತಾಡಕ್ ತುಂಬಾ ಇದೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ಬ್ಯಾಟ್ರಿ ಲೋ ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಫೋನ್ ಯೂಸ್ ಮಾಡ್ತೀರಾ? ಬೇಡ, ಆರಾಧನಾ ಅವರು ಲೊಕೇಶನ್ ಶೇರ್ ಮಾಡಿದ್ದಾರೆ. ನೀವು ಇದನ್ನ ನಿಮ್ಮ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೊಡಿ. ಯಾರು? ಸುಬ್ಬು ಅವ್ರು ಕಾಲ್ ಮಾಡ್ತಿದ್ದಾರೆ. ನೀವೇ ಮಾತಾಡ್ತೀರಾ? ಬ್ಯಾಟ್ರಿ ಲೋ ಇದೆ.
ಇಲ್ಲ ಹಾಗೇನಿಲ್ಲ. ಅನು ಅವರು ಕಾರ್ ಡ್ರೈವ್ ಮಾಡ್ತಿದ್ದಾರೆ. ಹೇಳಿ, ಏನಾದರೂ ಅರ್ಜೆಂಟ್ ಇತ್ತಾ? ಓ, ಅನು ಡ್ರೈವ್ ಮಾಡ್ತಿದ್ದಾಳಾ? ಇಬ್ರು ಎಲ್ಲಾದ್ರೂ ಹೊರಗಡೆ ಹೊರಟಿದ್ದೀರಾ ಅಥವಾ ಆಫೀಸಿಂದ ಮನೆಗೆ ಹೊರಟಿದ್ದೀರಾ? ಇಲ್ಲ, ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀವಿ. ಅಳಿಯಂದ್ರೆ, ನಾನು ಯಾತಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ದಂಪತಿಗಳಿಬ್ರು ನಮ್ಮ ಮನೆಗೆ ಬರಬೇಕು. ನಾವೆಲ್ಲ ಸೇರಿ ಹಬ್ಬ ಆಚರಿಸೋಣ ಅಂತ. ಅದು ನಾಳೆನಾ? ಹ್ಞೂ ನೋಡಿ, ನೀವೇನು ನೆಪ ಹೇಳೋ ಹಾಗಿಲ್ಲ. ನಮ್ಮ ಒಟ್ಟಾರದವರೆಲ್ಲ ನಿಮಗೆ ಪೂರ್ಣ ಕುಂಭ ಸ್ವಾಗತ ಇಟ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದೆ ಬರಬೇಕು. ನಾನು ಪುಷ್ಪಂಗೆ ಹೇಳ್ತೀನಿ ಅಮ್ಮಂಗೆ ಫೋನ್ ಮಾಡೋದಕ್ಕೆ. ಹಲೋ ಅಳಿಯಂದ್ರೆ, ಹಲೋ ಹಲೋ ಅಳಿಯಂದ್ರೆ, ಕೇಳಿಸ್ತಾ ಇದೆಯಾ? ನಾಳೆ ನೀವೆಲ್ಲರೂ ಬರಲೇಬೇಕು. ಹಲೋ. ಹಾ ಹೇಳಿ. ನೀವೆಲ್ಲೋ ಸಿಟಿಯಿಂದ ಆಚೆ ಪ್ರಯಾಣ ಮಾಡ್ತಿದ್ದೀರಿ ಅನ್ಸುತ್ತೆ. ನೆಟ್ವರ್ಕ್ ಸಿಗ್ತಾ ಇಲ್ಲ. ನೀವು ಮಾತಾಡೋದು ಒಂಚೂರು ಕೇಳಿಸ್ತಾ ಇಲ್ಲ ಅಳಿಯಂದ್ರೆ. ಹಲೋ ಅಳಿಯಂದ್ರೆ, ನಾಳೆ ಖಂಡಿತವಾಗಿ ಬರಲೇಬೇಕು. ಅನುಗ್ ಹೇಳ್ಬಿಡಿ ಅಳಿಯಂದ್ರೆ. ಬರ್ತೀರ ತಾನೇ? ಅಣ್ಣ, ಅಣ್ಣ ತಿನ್ನೋದಕ್ಕೇನಿದೆ? ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪಲಾವ್ ಇದೆ. ಇಡ್ಲಿ ಕೊಡಿ. ಸರಿ ಮೇಡಮ್. ಒಂದು ನಿಮಿಷ. ಅನು, ಪಾರ್ಸಲ್ ತಗೊಳ್ಳಿ, ಕಾರಲ್ಲಿ ಹೋಗ್ತಾ ತಿನ್ನೋಣ. ಅಣ್ಣ, 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡಿ. ಮೇಡಮ್ 2 ನಿಮಿಷ ರೀ, ಪಾರ್ಸಲ್ ತಗೊಂಡ್ಬಿಡ್ತೀವಿ. ತಗೊಳ್ಳಿ ಮೇಡಮ್. ಎಷ್ಟಾಯ್ತು ಅಣ್ಣ? 80 ರೂಪಾಯಿ ಆಯ್ತು. ಅಯ್ಯೋ, ನನ್ನ ಪರ್ಸೇ ತಂದಿಲ್ಲ. ಇಟ್ಸ್ ಓಕೆ, ನಾನು ಕೊಡ್ತೀನಿ. ಓ, ನಾನು ಕ್ಯಾಶ್ ಡ್ರಾ ಮಾಡಿಲ್ಲ. ಕಾರ್ಡ್ ತಗೊಳ್ಳಿ. ಆನ್ಲೈನ್ ಇಲ್ಲ ಸರ್, ಕ್ಯಾಶ್ ಕೊಡಿ ಸರ್. ರೈ ಭಟ್ರೆ, ಎಷ್ಟಾಯ್ತು? 80 ರೂಪಾಯಿ. ಅಷ್ಟೇ ತಾನೇ? ನಾನೇ ಕೊಡ್ತೀನಿ ಬಿಡಿ. ಯಾರು ಕೊಡೋದು ಬೇಡ, ನಾವು ನೋಡ್ಕೋತೀವಿ. ಸರಿ ಗುರು, ಹಂಗಾರೆ ನಿಮ್ಮ ಲೆಕ್ಕದಲ್ಲಿ ನಾವು ದೋಸೆ ತರ್ಸ್ಕೊಂತೀವಿ. ಕೊಯ್ ಭಟ್ರೆ, ಎಲ್ರಿಗೂ ದೋಸೆ ತಗೊಂಬರ್ರೆ. ಇಲ್ಲಿ ATM ಎಲ್ಲಿದೆ? ನಾವು ಹೋಗಿ ತಗೊಂಬರ್ತೀವಿ. ನೀವು ಬಂದ್ರಲ್ಲ, ಅದೇ ದಾರಿಲೇ ಸಿಗುತ್ತೆ. ಭಟ್ರೆ, ನೀವು ಕೊಟ್ಟಿದ್ದ ತಿಂಡಿ ತಗೊಂಡು ಹೋದ್ರೆ ಮತ್ತೆ ಬರ್ತಾರ ಅನ್ನೋದು ಏನು ಗ್ಯಾರಂಟಿ? ಭಟ್ರೆ, ಹಿಂಗೆ ಆದ್ರೆ ನಿಮ್ಮ ಹೋಟ್ಲು ಮುಚ್ಕೊಂಡು ಹೋಗೋದೇನೆ. ಯಾಕೆ ಗುರು, ಟೆನ್ಷನ್ ಆಗ್ತಿದ್ಯಾ? ನೀವು ಸುಮ್ಮನಿರಪ್ಪ ಸರ್. ಟೆನ್ಷನ್ ಮಾಡ್ಕೊಬಿಡಿ ಸರ್. ದೊಡ್ಡ ಮನುಷ್ಯ ಥರ ಕಾಣ್ತೀರಾ ನೀವು. ಏಯ್ ಭಟ್ರೆ, ಇಂಥ ದೊಡ್ಡ ಮನುಷ್ಯ ಬೇಗ ಏಮರ್ಸೋದು. ಸುಮ್ಮನಿರಪ್ಪ ನೀನು. ಸರ್ ನೀವು ಕೋಪ ಮಾಡ್ಕೊಬಿಡಿ ಸರ್. 80 ರೂಪಾಯಿ ಅಲ್ವಾ? ನಾವು ದುಡ್ಡು ಕೊಟ್ಟೆ ಇಲ್ಲಿಂದ ತಗೊಂಡು ಹೋಗ್ತೇವೆ. ನೀವು ಹೋಗಿ ATM ಇಂದ ದುಡ್ಡು ತಗೊಂಡ್ಬನ್ನಿ. ಸರಿ. ಅನು, ನೀವು ATMಗೆ ಹೋಗಿ ದುಡ್ಡು ತಗೊಂಬರ್ತೀರಾ? ನಾನಾ? ಹಾಂ, ನೀವು ಇಲ್ಲಿರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ನೀವಿಲ್ಲಿ ಒಬ್ಬರೇ ಇರೋದಕ್ಕಿಂತ ಜನ ಇರೋ ಕಡೆ ಹೋಗಿ ದುಡ್ಡು ತರೋದು ಬೆಟರು ಅಂತ ಅನ್ಸುತ್ತೆ. ಸರಿ. ತಗೊಳ್ಳಿ ATM ಕಾರ್ಡ್. ಪಿನ್ ಕೋಡು ನನ್ನ ಮೊಬೈಲಿನ ಫಸ್ಟ್ 4 ನಂಬರ್ಸ್. ಮೊಬೈಲ್ ತಗೊಳ್ಳಿ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಮನೆಯವ್ರು ಫೋನ್ ಮಾಡ್ಬೋದು.
ಹುಷಾರು. ಸಾರಿ ಅನು, ನಿಮ್ಮನ್ನ ಈ ಸ್ಥಿತಿಲಿ ಒಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಅನು ಅವರು ಸೇಫಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ರೇ ಭಟ್ರೆ, ತೊಳಿ ದುಡ್ಡು. ಅರ್ಜೆಂಟಾಗಿ ಸಿದ್ದಪ್ಪ ಸರ್ಕಲಲ್ಲಿ ನಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಾವನೆ. ಏಯ್ ಬೇಗ ಬೇಗ ತಿಂತೆ ತೊಳ್ರು. ಸಿದ್ದಪ್ಪ ಸರ್ಕಲ್ಲ? The phone is currently not reachable. ಆರಾಧನಾ ಅವರು ಬಹುಶಃ ದಾರಿ ಮಧ್ಯೆ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಅವ್ರಿಗೊಂದು ಮೆಸೇಜ್ ಮಾಡ್ತೀನಿ. ಅದಕ್ಕೆ ಇರ್ಬೇಕು. ಮತ್ತೆ ನಾನು ನಿಮ್ಮನ್ನ ಬಯಸಿದ್ರೆ ದುರಾಸೆ ಆಗುತ್ತೆ ಅಂತ ಎಲ್ಲವ ನಿಮ್ಮನ್ನ ಬಿಟ್ಕೊಡೋ ನಿರ್ಧಾರ ಮಾಡಿಸಿದಾಳೆ ನನ್ನ ಕೈಲಿ. ಹೌದು ಸರ್, ನಾನೀಗ ನಿಮ್ಮನ್ನ ಬಿಟ್ಕೊಡ್ಲೇಬೇಕು. ನಾನು ನಿಮ್ಮನ್ನ ತೃಪ್ತಿಯಾಗಿ ಬಿಟ್ಕೊಡ್ತೀನಿ ಆರ್ಯ ಸರ್. ಯಾಕೆ ಅಂದ್ರೆ ನಾನು ನಿಮ್ಮನ್ನ ಜನ್ಮ ಜನ್ಮಕ್ಕಾಗೋಷ್ಟು ಪ್ರೀತಿಸಿದ್ದೀನಿ, ಪ್ರೀತಿಸ್ತಾನೆ ಇದ್ದೀನಿ. ಯಾಕಂದ್ರೆ ನಾನ್ ನಿಮ್ ಜೊತೆಗಿದ್ದಷ್ಟು ದಿನ
ನಿಮ್ಮನ್ನ ಜನ್ಮ ಜನ್ಮಕ್ಕಾಗಷ್ಟು ಪ್ರೀತಿಸಿದ್ದೀನಿ. ನೀವು ನನ್ನ ಬಿಟ್ಟು ಹೋದ್ಮೇಲೂ ನಾನು ನಿಮ್ ನೆನಪಲ್ಲೇ ಉಸಿರಾಡ್ತಿದ್ದೀನಿ. ನಾವೀಗ ಸಾಕಷ್ಟು ಕಾರಣಗಳಿಗೆ ಬೇರೆ ಬೇರೆ ಆಗ್ತದಿವೆ ಅಂತ ನಿಮ್ಗನ್ಸಿದ್ರು, ನನಗೆ ಹಾಗನ್ಸಲ್ಲ ಸರ್. ಯಾಕೆ ಗೊತ್ತಾ, ನಾವ್ ಯಾವತ್ತೂ ಬೇರೆ ಆಗೇ ಇಲ್ಲ ಅದೇ ಸರ್. ನಿಮ್ಮ ಉಸಿರು ನನ್ನ ಉಸಿರಿನ ಜೊತೆಗೆ ಬೆರೆತಾಗಿದೆ. ನನ್ನ ಹೃದಯ ಪ್ರತಿ ಕ್ಷಣ ನಿಮ್ಮ ಹೆಸರನ್ನ ಹೇಳ್ತಾ ಇರುತ್ತೆ. ನಿಮ್ ಪ್ರೀತಿ ನನ್ನ ಎದೆ ಒಳಗಡೆ ಬೆಚ್ಚಗಿರ್ಬೇಕಾದ್ರೆ ನೀವು ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ ಆರ್ಯ ಸರ್? ನಿಮ್ಗಾಗಿ ಇನ್ನೊಂದು ಜೀವ ಕಾಯ್ತದೆ ಸರ್. ಅವ್ರಿಗೆ ಮೋಸ ಮಾಡಬೇಡಿ ನೀವು. I love you, sir. I keep loving you. ನನ್ನ ಉಸಿರೇ ನೀವಾಗಿ ನನ್ನೊಳಗಿರುವಾಗ ನೀವು ನನ್ನ ಕಣ್ಮುಂದೆ ಇರಬೇಕು ಅಂತ ನಾನು ಯಾಕೆ ಬಯಸ್ಲಿ ಆರ್ಯ ಸರ್? ಮುಂದೆ ಇಲ್ದೇ ಇದ್ರು ನೀವ್ ನನ್ ಜೊತೆಗೆ ಇರೋ ತರ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಈ ನನ್ನ ನಿರ್ಧಾರ ನಿಮಗ್ ತುಂಬಾನೇ ನೋವು ಮಾಡುತ್ತೆ ಸರ್. ಇನ್ಯಾರ್ದೋ ಬದುಕಿನ ಸಮಾಧಿ ಮೇಲೆ ನನ್ ಬದುಕಿನ ಅರಮನೆ ಕೊಟ್ಟದು ತಪ್ಪಲ್ವಾ ಸರ್? ನೀವಿದನ್ನ ಒಪ್ಪಲ್ಲ ಅನ್ನೋದು ನನಗೆ ಗೊತ್ತು ಸರ್. ಆದ್ರೆ ಸರ್, ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ನಿಮ್ ನೆನಪಲ್ಲೇ ಬದುಕ್ತಾ ಇರ್ತೀನಿ. ನೀವೀಗ ಹೊಸ ವ್ಯಕ್ತಿ, ನಿಮ್ಗೆ ಹಳೇದು ಯಾವುದು ನೆನಪಿಲ್ಲ. ಅದಕ್ಕೆ ನೀವು ಖುಷಿ ಪಡ್ಬೇಕು. ನೀವು ಒಂದು ಸತಿ ಆರಾಧನವನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ನೀವೆಲ್ಲಾನು ಮರಿತೀರ ಅನ್ನೋ ನಂಬಿಕೆ ನನಗಿದೆ. ನೀವ್ ಎಚ್ಚರ ಆದಾಗ ಇದು ನಿಮ್ಗೆ ಹೊಸ ಬೆಳಕಷ್ಟೇ ಅಲ್ಲ, ನಿಮ್ ಹೊಸ ಬದುಕು ಕೂಡ ಆಗಿರುತ್ತೆ. ನಿಮ್ಮನ್ನ ಆರಾಧನವರು ಹೊಸ ಬದುಕಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ನಿರಾಸೆ ಮಾಡಬೇಡಿ ಸರ್. ಆರಾಧನ ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಹೇಳ್ಬೇಕು. ಸರ್, ನಿಮಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪುಟ್ಟು ಬದುಕಲ್ಲಿ ಎಷ್ಟೆಲ್ಲ ನೆನಪುಗಳು. ಇದೇ ತರ ಜಾಗದಲ್ಲಿ ನಾವಿಬ್ರು ಮತ್ತೆ ಒಟ್ಟಿಗೆ ಇದ್ದೀವಿ. ಆದ್ರೆ ಪರಿಸ್ಥಿತಿ ಬೇರೆ ಅಲ್ವಾ? ನಿಮ್ಮನ್ನ ನಾನು ಬಿಟ್ಟು ಹೋಗ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೂ ಮೊದಲು ನಾನಿಲ್ಲಿಂದ ಹೊರಟೋಗ್ತೇನೆ ಸರ್. ಹೊರಟೋಗ್ತೀನಿ. ನಾನಿಲ್ಲಿಂದ ಹೋಗ್ಬೇಕು. ನಾನು ನಿಮ್ ಕಣ್ ಮುಂದೆ ಇದ್ರೆ ನಿಮ್ಗೆ ಹೊಸ ಜೀವನ ಶುರು ಮಾಡೋದಕ್ಕಾಗಲ್ಲ ಸರ್. ನಾವು ಜೊತೆಗಿದ್ದ ದಿನಗಳೆಲ್ಲ ಸುಂದರವಾದ ನೆನಪುಗಳು ಅಂತ ಅನ್ಕೋತೇನೆ. ನಾನು ನಿಮ್ ಕಣ್ಣಿಂದ
ನಾನು ಬೇರೆ ಕಡೆ ಹೋಗ್ಬೇಕು. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮನೆಯವ್ರು ಬರ್ತಾರೆ. ಮನೆಯವ್ರಂದ್ರೆ ನೀವೇ ಅಲ್ವಾ ಅವ್ರ ಮನೆಯವರು? ಸರಿ ಹೋಗ್ಲಿ, ಕ್ಯಾಶ ಕಾರ್ಡಾ ಮೇಡಮ್? ಕಾರ್ಡ್. ಅಂದ್ಹಾಗೆ ಇಲ್ಲಿ ATM ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿದೆ ಮೇಡಮ್. 1 ನಿಮಿಷ ಬಂದೆ. ತಗೊಳ್ಳಿ. ಮೇಡಮ್ ಬಿಲ್ ಕೊಡ್ಲಾ ಮೇಡಮ್? ಇಲ್ಲ ಬೇಡ. ಮೇಡಮ್ ನಂಬರು? ಥ್ಯಾಂಕ್ ಯು ಮೇಡಮ್. ಅದು ಸ್ವಲ್ಪ ಪೆನ್ನು ಪೇಪರ್ ಏನಾದರೂ ಕೊಡ್ ಮಾಡಿದ್ದಕ್ಕೆ. ಬಹುಶಃ ನೀವು ಹೇಳೋದಕ್ಕೂ ಮುಂಚೆ ನಾನು ಹೊರಟಿರ್ತೀನಿ ಅನ್ಸುತ್ತೆ. ಸರ್ನ ಕೇಳ್ಕೊಂಡು ಆರಾಧನಾ ಅಂತ ಒಬ್ರು ಬರ್ತಾರೆ, ಅವ್ರಿಗೆ ರೂಮ್ ತೋರಿಸ್ಬಿಡಿ. ಮೇಡಮ್ ಅವ್ರು ಬಂದ್ಮೇಲೆ ನೀವು ಹೋಗ್ಬೋದಲ್ವಾ? ಅದು ಮೇಡಮ್ ನಿಜ ಹೇಳಿ, ನೀವು ನೈಟ್ ಬಂದು ರೂಮ್ ಕೊಡಿ ಅಂತ ಅಂದ್ರಿ, ನಾನು ಕೊಟ್ಟೆ. ಜೊತೆಲಿ ಪೆನ್ನು ಪೇಪರ್ ಬೇರೆ ಇಸ್ಕೊತಿದ್ದೀರಾ. ನೀವು ನಡ್ಕೊಳ್ತಿರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ ಮೇಡಮ್. ಪ್ಲೀಸ್ ನಿಜ ಹೇಳಿ ಮೇಡಮ್, ಇದರಿಂದ ನಮಗೆ ತೊಂದರೆ ಆದರೆ ಕಷ್ಟ. ಹಾಗೇನೂ ಇಲ್ಲ, ನಾನು ಬೇಗ ಹೋಗ್ತೀನಲ್ಲ ಬೆಳಗ್ಗೆ, ಅದಕ್ಕೆ. ಸರಿ ಮೇಡಮ್. ನೀವು ಆತಂಕ ಪಡೋದೇನು ಬೇಕಾಗಿಲ್ಲ. ಥ್ಯಾಂಕ್ ಯು. ಪುಷ್ಪ, ಕಾಲ್ ನೋವು ಕಡೆ. ನೀನಲ್ಲೇ ನೀವು ಹೇಳಿ ಸರ್. ಮೇಡಮ್ ಇದರಲ್ಲಿ ಡೇಟಾ ಪ್ಯಾಕ್ ಎಲ್ಲ ಖಾಲಿ ಆಗಿದೆ. ರೀಚಾರ್ಜ್ ಮಾಡಿಸಿದ್ರೆ ಮೆಸೇಜ್ ಎಲ್ಲ ನೋಡ್ಬೋದು. ಅಯ್ಯೋ, ಇನ್ನೂ 2 ದಿನ ಇರ್ಬೇಕಲ್ಲ ರೀಚಾರ್ಜ್ಗೆ, ಅಷ್ಟೇ ಮುಗಿದೋಯ್ತಾ? ಪುಷ್ಪ, ನೀನ್ ಮಾಡಿದ ಅರ್ಜೆಂಟಲ್ಲಿ ಇಂಟರ್ನೆಟ್ ಪ್ಯಾಕ್ ಇದೆಯೋ ಇಲ್ವೋ ಅಂತಾನೂ ನೋಡ್ಲಿಲ್ಲ ಕಡೆ. ಸರಿಗಿದ್ಯಾ? ನನ್ನ ಮೇಲೆ ಹೇಳ್ತೀಯಾ? ನೀವು ರೀಚಾರ್ಜ್ ಮಾಡಿ ಸರ್. ಎಷ್ಟು? ಮೇಡಮ್ 200 ರೂಪಾಯಿ ರೀಚಾರ್ಜ್ ಮಾಡಿ. ತಗೊಳ್ಳಿ ಮೇಡಮ್. ನಿಮ್ಮ ನಂಬರ್ ಹೇಳಿ ಮೇಡಮ್. ಮೇಡಮ್ ರೀಚಾರ್ಜ್ ಆಗಿದೆ. ಆಯ್ತು, ತಗೋಪ್ಪ. ಥ್ಯಾಂಕ್ ಯು ಮೇಡಮ್. ಸಾಕೂತಿದ್ದು, ಎದ್ವಾ. ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ಇಲ್ಲಿಗೆ ಹೇಗೆ ಬಂದೆ? ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಯಾಕೆ ಬಂದೆ? ಅನು,
ಅನು ಎಲ್ಲಿದ್ದೀನಿ? ಚೇರಲ್ಲಿ ಕೂತಿದ್ದವನು ಇಲ್ಲಿಗೆ ಹೇಗೆ ಬಂದು ಮಲ್ಕೊಂಡೆ? ಅನು ಎಲ್ಲಿ ಹೋದ್ಲು ಹೇಳು? ಅನು ಅನು ಎಲ್ಲಿಗೆ ಹೋದ್ಲು ಹೇಳು? ಅನು 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 ಉಧೋ ಉಧೋ ಎಲ್ಲಮ್ಮ, ಭೂಮಿ ನಿಂತಲ್ಲೇ ನಿಲ್ಲುವುದಿಲ್ಲ, ಬದುಕು ಹಂಗ. ಪ್ರತಿ ಸೂರ್ಯನ ಹುಟ್ಟು ನಮ್ಮ ಮರು ಹುಟ್ಟು ಮಗಳ. ನಿನ್ನ ಮರು ಹುಟ್ಟನ ಈ ಕಡೆಗಣಿಸ್ಬೇಡ ಮಗಳ.